ಗಣರಾಜ್ಯ, ಏನು ಗಣರಾಜ್ಯ? ರಿಪಬ್ಲಿಕ್, ರಿಪಬ್ಲಿಕ್ ಆಫ್ ಇಂಡಿಯಾ. ಸೊ ದೇಶದ ಮುಖ್ಯಸ್ಥ ಆನುವಂಶಿಕವಾಗಿ ಅಧಿಕಾರ ಅನುಭವಿಸುವುದು ಆಪ್ಷನ್ ಎ. ಆಪ್ಷನ್ ಬಿ, ದೇಶದ ಮುಖ್ಯಸ್ಥ ಜನರಿಂದ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಆಯ್ಕೆಯಾಗಿ ಅಧಿಕಾರ ಅನುಭವಿಸುವುದು. ಆಪ್ಷನ್ ಸಿ, ಜನರಿಂದ ಅಧಿಕಾರ ಪಡೆದು ಮತ್ತೊಬ್ಬರಿಗೆ ಅಧಿಕಾರ ಬಿಟ್ಟುಕೊಡುವುದು. ಆಪ್ಷನ್ ಸಿ. ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಆನ್ಸರ್ ಏನಾಗುತ್ತೆ? ಎರಡನೇದಾಗತ್ತೆ. ಏನು? ದೇಶದ ಮುಖ್ಯಸ್ಥ ಆನುವಂಶಿಕವಾಗಿ ಅಧಿಕಾರ ಅನುಭವಿಸ್ತಾನೆ. ಯಾಕೆ? ಅವನು ರಾಜ. ನೆಕ್ಸ್ಟು ರಾಜನ್ ಮಗ, ನೆಕ್ಸ್ಟು ರಾಜನ್ ಮಗ, ಹಿಂಗೆ ಮುಂದುವರಿತಾ ಹೋಗುತ್ತೆ. ಬೇರೆಯವ್ರಿಗೆ ಅಧಿಕಾರ ಇಲ್ಲ. ದೇಶದ ಮುಖ್ಯಸ್ಥ ಜನರಿಂದ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಆಯ್ಕೆಯಾಗಿ ಅಧಿಕಾರ ಅನುಭವಿಸ್ತಾನೆ. ಈ ಒಂದು ಟರ್ಮ್ ಮುಗಿದ ಮೇಲೆ ಇನ್ನೊಬ್ಬ ಬರ್ತಾನೆ. ಅವನು ಕೂಡ ಹೆಂಗ್ ಬರ್ತಾನೆ? ಹಿಂಗೆ ಬರ್ತಾನೆ. ಸೊ ಮೂರನೇದೇನಾಗುತ್ತೆ? ಅಧಿಕಾರ ಬಿಟ್ಕೊಡೋದು ಸಾಧ್ಯನೇ ಇಲ್ಲ. ಸೊ ಆದ್ರಿಂದ ಇದನ್ನೇ ನಾವೇನಂತ ಕರಿತೀವಿ? ಡೆಮೊಕ್ರೆಟಿಕ್ ಅಥವಾ ರಿಪಬ್ಲಿಕ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಇಂಗ್ಲೆಂಡ್, ಇದಕ್ಕೆ ನಮ್ಮಲ್ಲಿ ಭಾರತ ಅಂತ ಹೇಳಿ ಕರ್ಕೊಳ್ಬಹುದು. ಸೊ ಇಲ್ಲಿ ಏನಕ್ಕೆ ಇದು ಆಗಿರತ್ತೆ ಅಂತ ಹೇಳಿದ್ರೆ, ಅಧಿಕಾರ ಅಂತಕ್ಕಂಥದ್ದು ಇಲ್ಲಿ ಯಾರ ಹತ್ರ ಇರುತ್ತೆ? ಒಬ್ಬ ವ್ಯಕ್ತಿ ಬಳಿ ಇರುತ್ತೆ. ಅಂದ್ರೆ ಅದು ಮುಂದುವರಿತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಅಧಿಕಾರ ವ್ಯಕ್ತಿ ಹತ್ರನೇ ಇರುತ್ತೆ. ಯಾರು ಚಾಯ್ಸ್ ಆಗ್ತಾರೋ ಅವ್ರಿಗೆ ಈ ಅಧಿಕಾರ ಸಿಗತ್ತೆ. ಸೊ ಹಾಗೆ ಇದನ್ನ ನಾವು ನೋಡ್ಬೋದು. ಸೊ ಇಲ್ಲೇನಾಗತ್ತೆ? ಯಾರಿಗೂ ಕೂಡ ತಾರತಮ್ಯವನ್ನ ಒಳಪಡಿಸ್ತಲೇ ಎಂಥವ್ರು ಅರ್ಹತೆಯನ್ನು ಪಡ್ಕೊಂಡಿರ್ತಾರೋ ಅಂಥವ್ರಿಗೆ ಈ ದೇಶದ ಮುಖ್ಯಸ್ಥ ಅಂತಕ್ಕಂಥ ಒಂದು ಜವಾಬ್ದಾರಿ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸಿಗೋದಿಲ್ಲ. ನೆಕ್ಸ್ಟ್, ರಾಜಕೀಯ ಸಾರ್ವಭೌಮತೆ, ಪೊಲಿಟಿಕಲ್ ಸಾವರಂಟಿ. ಯಾರ ಹತ್ರ ಇರುತ್ತೆ ಈ ಪೊಲಿಟಿಕಲ್ ಸಾರ್ವಭೌಮತೆ? ಎಗೈನ್ ಪ್ರಜೆಗಳಿರತ್ತಾ, ಪ್ರಧಾನ ಮಂತ್ರಿ ಹತ್ರ ಇರುತ್ತಾ, ರಾಷ್ಟ್ರಪತಿ ಹತ್ರ ಇರುತ್ತಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹತ್ರ ಇರುತ್ತಾ ಅಂತ ಹೇಳಿದ್ರೆ ಪ್ರಜೆಗಳೇ. ಯಾಕೆ? ಬಿಕಾಸ್ ವೋಟ್, ಬಿಕಾಸ್ ರೈಟ್. ಸೊ ಇವೆರಡು ಯಾರ ಹತ್ರ ಇರುತ್ತೆ? ಪ್ರಜೆಗಳ ಹತ್ರ ಇರುತ್ತೆ. ಸೊ ಆದ್ರಿಂದ ರಾಜಕೀಯವಾಗಿ ನಾವು ಸಾರ್ವಭೌಮತೆಯನ್ನ ಯಾರು ಹೊಂದಿರ್ತಾರೆ? ಪ್ರಜೆಗಳು ಹೊಂದಿರ್ತಾರೆ. ಇಲ್ಲ ಅವರು ಇಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ರಚನೆ ಆಗೋದಿಲ್ವಲ್ಲ. ನೆಕ್ಸ್ಟ್, ಸಾಮಾಜಿಕ ರಾಜಕೀಯ, ಸಾಮಾಜಿಕ ರಾಜಕೀಯ ಆರ್ಥಿಕ ನ್ಯಾಯ ಎಂಬ ಪರಿಕಲ್ಪನೆಯನ್ನು ಯಾವ ಕ್ರಾಂತಿಯಿಂದ ಪಡೆದುಕೊಳ್ಳಲಾಗಿದೆ? ಫ್ರಾನ್ಸ್ ಇಂದ ಸಿಕ್ತಾ, ಅಮೆರಿಕ ಇಂದ ಸಿಕ್ತಾ, ರಷ್ಯನ್ ಕ್ರಾಂತಿಯಿಂದ ಸಿಕ್ತಾ, ಜರ್ಮನ್ ಕ್ರಾಂತಿಯಿಂದ ಸಿಕ್ತಾ ಅಂತ ಹೇಳಿದ್ರೆ ರಷ್ಯನ್ ಕ್ರಾಂತಿಯಿಂದ ನಮಗೆ ಸಿಗತ್ತೆ. 1917 ರಷ್ಯನ್ ರೆವಲ್ಯೂಷನ್. ಬಿಕಾಸ್ ರಷ್ಯನ್ ರೆವಲ್ಯೂಷನ್ ಯಾವುದಕ್ಕೆ ನಡೀತು ಅಂತ ಹೇಳಿದ್ರೆ ಇದಕ್ಕೆ ನಡೆದಿತ್ತು, ಸಾಮಾಜಿಕ ರಾಜಕೀಯ ಆರ್ಥಿಕ ನ್ಯಾಯಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ. ಸೊ ಇಲ್ಲಿ ಸಾಮಾಜಿಕ ಅಥವಾ ಸಮಾಜ, ಸೋಷಿಯಲ್ ಜಸ್ಟಿಸ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಏನಾಗಿದ್ರೆ ಸೋಷಿಯಲ್ ಜಸ್ಟಿಸ್? ವರ್ಣ ಭೇದ, ಲಿಂಗ, ಜಾತಿ ಇವೆಲ್ಲವನ್ನ ಬಿಟ್ಟು ಎಲ್ಲರನ್ನು ಈಕ್ವಲ್ ಆಗಿ ನೋಡ್ತಕ್ಕಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಯಾರಿಗೆ ಕೆಲವೊಂದು ಅವಕಾಶಗಳು ಸಿಕ್ಕಿರೋದಿಲ್ವೋ ಅದನ್ನ ಸಂವಿಧಾನದ ಮೂಲಕವಾಗಿಯೂ ಕೂಡ ಅದನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನ ನಾವು ಸಾಮಾಜಿಕ ಇನ್ಇಕ್ವಾಲಿಟೀಸ್ ಅಂತ ಹೇಳಿ ಕರೆಯೋ ಹಾಗಿಲ್ಲ. ಯಾಕೆ? ಅವರನ್ನ ಮೇಲೆತ್ತೋದಕ್ಕೋಸ್ಕರ ಕೆಲವೊಂದು ಅವಕಾಶಗಳು, ಅವಶ್ಯಕತೆಗಳನ್ನ ನೀಡಿರ್ತೀವಿ. ಸೊ ಅದು. ನೆಕ್ಸ್ಟ್, ಆರ್ಥಿಕ ನ್ಯಾಯ. ಸೊ ಆರ್ಥಿಕ ನ್ಯಾಯ ಏನು ಅಂತ ಹೇಳಿದ್ರೆ, ಅಥವಾ ಎಕನಾಮಿಕ್ ಜಸ್ಟಿಸ್ ಅಂತ ಏನಕ್ಕೆ ನಾವು ಕರಿತೀವಿ ಅಂತ ಹೇಳಿದ್ರೆ, ಸಂಪತ್ತು ಅನ್ನೋದು ಒಬ್ಬರ ಹತ್ರ ಕೂಡಿರಬಾರ್ದು, ಅದು ವಿಕೇಂದ್ರೀಕರಣಕ್ಕೆ ಒಳಪಡಬೇಕು ಅನ್ನೋದಕ್ಕೋಸ್ಕರ. ಅದಾದ ಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ರಾಜಕೀಯ ನ್ಯಾಯ. ಸೊ ಇಲ್ಲಿ ರಾಜಕೀಯ ನ್ಯಾಯ ಇನ್ ದ ಸೆನ್ಸ್ ಸರ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ರೈಟ್ ಇರಬೇಕು. ಸೊ ಅದನ್ನೇ ರಾಜಕೀಯ ನ್ಯಾಯ ಅಂತ ಹೇಳಿ ಕರಿತೀವಿ. ಸೊ ಇದು ನಮ್ಗೆ ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ ರಷ್ಯನ್ ರೆವಲ್ಯೂಷನ್ ಇಂದ ಸಿಗತ್ತೆ. ನೆಕ್ಸ್ಟ್ ಪಾಯಿಂಟ್, ಸ್ವಾತಂತ್ರ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಲಿಬರ್ಟಿ ಅಥವಾ ಫ್ರೀಡಮ್, ಈಕ್ವಾಲಿಟಿ, ಬ್ರದರ್ಹುಡ್ ಅಥವಾ ಫ್ರೆಟರ್ನಿಟಿ ಅಂತಾನೆ ಕರೆದ್ಬಿಡೋಣ, ಫ್ರೆಟರ್ನಿಟಿ. ಈ ಮೂರು ಪದಗಳು ನಮ್ಗೆ ಎಲ್ಲಿಂದ ಸಿಕ್ತು? ಫ್ರಾನ್ಸ್ ರೆವಲ್ಯೂಷನ್, ಅಮೆರಿಕನ್ ರೆವಲ್ಯೂಷನ್, ರಷ್ಯನ್ ರೆವಲ್ಯೂಷನ್, ಜರ್ಮನ್ ರೆವಲ್ಯೂಷನ್. ಸೊ ಎಸ್ಪೆಷಲಿ 1789, 1776,
1917. ಸೊ ಜರ್ಮನ್ ನಾವೆಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಸಂದರ್ಭದಲ್ಲೇ ನೋಡ್ತೀವಿ. ಅದಕ್ಕೂ ಮುಂಚೆ ಯೂನಿಫಿಕೇಶನ್ ಆಫ್ ಜರ್ಮನಿ ಅಂತ ಹೇಳಿ ನೋಡ್ತೀವಿ. ಸೊ ಅದು ಬೇಡ. 1939 to 45 ಇದರಲ್ಲಿ ಇದನ್ನು ನೋಡೋಣ. ಸೊ ಫ್ರಾನ್ಸ್ ರೆವಲ್ಯೂಷನ್ ಇಂದ ನಮಗೆ ಈ ಮೂರು ಅಂಶಗಳು ಸಿಗುತ್ತೆ: ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಆದರೆ ಈ ಸಮಾನತೆ ಯಾವುದಕ್ಕೆ ಅಂತ ಹೇಳಿದ್ರೆ ಈಕ್ವಾಲಿಟಿಗೆ ಮೇನ್ ಬೇಕಾಗಿರುವಂಥದ್ದು. ನಮ್ಗೆ ಈಕ್ವಾಲಿಟಿ ಸಿಕ್ತು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ತಂತಾನೆ ಬರುತ್ತೆ. ಅದಾದ್ಮೇಲೆ ಬ್ರದರ್ಹುಡ್ ಅನ್ನೋದು ಸಿಗತ್ತೆ. ಸೊ ಇದು ನಮ್ಗೆ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ ಫ್ರಾನ್ಸ್ ರೆವಲ್ಯೂಷನ್ ಇಂದ ಸಿಕ್ಕಿತ್ತು. ಸೊ ಈ ಫ್ರಾನ್ಸ್ ರೆವಲ್ಯೂಷನ್ ಇಂದ ನಾವು ತೆಗೆದುಕೊಂಡು ಬಂದಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಾವು 6 ಸ್ವಾತಂತ್ರ್ಯಗಳನ್ನ ಆರ್ಟಿಕಲ್ 19 ಅಲ್ಲಿ ನೋಡ್ತೀವಿ. 6 ಸ್ವಾತಂತ್ರ್ಯ: ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ರೆಸೈಡೆನ್ಸ್, ಈ ತರ 6 ಹಕ್ಕುಗಳನ್ನ ನಮಗೆ ಆರ್ಟಿಕಲ್ 19 ಅಡಿಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಈಕ್ವಾಲಿಟಿಗೆ ಸಂಬಂಧಪಟ್ಟ ಹಾಗೆ ರೈಟ್ ಟು ಈಕ್ವಾಲಿಟಿ 14 to 18 ಆರ್ಟಿಕಲ್ ಒಳಗಡೆ ಇದನ್ನ ನೋಡ್ತೀವಿ. ಆರ್ಟಿಕಲ್ 18 ಅಲ್ಲಿ. ನೆಕ್ಸ್ಟ್ ಕ್ವಶನ್. ಸೊ 15ನೇ ಕ್ವಶನ್: ಭ್ರಾತೃತ್ವ ಒಳಗೊಂಡಿರುವ ಅಂಶಗಳಾವುವು? ಅಥವಾ ಫ್ರೆಟರ್ನಿಟಿ ಅಂತ ಹೇಳಿ ಕರಿತೀವಲ್ವಾ, ನಿಟಿ. ಸೊ ಬ್ರದರ್ಹುಡ್ ಅಥವಾ ಫ್ರೆಟರ್ನಿಟಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆಪ್ಷನ್ ಎ ಒಬ್ಬ ಒಳ್ಳೆಯ ಪ್ರಜೆಯ ಘನತೆನ, ಆಪ್ಷನ್ ಬಿ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಒಳಗೊಳ್ಳುತ್ತಾ, ಆಪ್ಷನ್ ಸಿ ಎ ಮತ್ತು ಬಿ ನ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಹೇಳಿದ್ರೆ ಮೇಲಿನ ಎಲ್ಲವೂ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭ್ರಾತೃತ್ವ ಅನ್ನೋದು ಏನ್ ಮಾಡತ್ತೆ ಅಂತ ಹೇಳಿದ್ರೆ ಇದನ್ನ ನಾವು ಸಾಧಿಸಬೇಕು ಅಥವಾ ಎಲ್ಲರಲ್ಲೂ ಕೂಡ ಸಹೋದರ ಭಾವನೆಯನ್ನ ತರಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಿದೀವಿ, ಸಿಂಗಲ್ ಸಿಟಿಸನ್ಶಿಪ್ ಅನ್ನ ನಾವು ತಂದಿದ್ದೀವಿ. ಸೊ ನಮ್ಮಲ್ಲಿ ಸಿಂಗಲ್ ಸಿಟಿಸನ್ಶಿಪ್ ಇದೆ. ಇದ್ರ ಮೂಲಕವಾಗಿ ನಮ್ಮಲ್ಲಿ ಎಲ್ಲರೂ ಕೂಡ ಸಹೋದರರಂತೆ ನಾವು ಕಾಣಬೇಕು. ಇದನ್ನೇ ಭ್ರಾತೃತ್ವ ಅಂತ ಹೇಳಿ ಕರ್ಕೋಬಹುದು. ಅದಾದ ಮೇಲೆ ನಾವು ಡ್ಯುಯಲ್ ಸಿಟಿಸನ್ಶಿಪ್ ಅನ್ನ ನಾವು USA ನಲ್ಲಿ ನೋಡ್ತೀವಿ. ಏನು ಅಂತ ಹೇಳಿದ್ರೆ ಒಂದು ನ್ಯಾಷನಲ್ ಸಿಟಿಸನ್ಶಿಪ್, ಇನ್ನೊಂದು ಸ್ಟೇಟ್ ಸಿಟಿಸನ್ಶಿಪ್ ಅಂತ ಹೇಳಿ ಎರಡು ಕೊಡ್ತಾರೆ ಅವರು. ಸೊ ನಮ್ಮಲ್ಲಿರೋದೇನು ಸಿಟಿಸನ್ಶಿಪ್, ಆಲ್ ಆರ್ ಈಕ್ವಲ್. ಇಲ್ಲಿ ಭಾರತದಲ್ಲಿ ಎಲ್ಲರೂ ಕೂಡ ಬ್ರದರ್ಹುಡ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಮತ್ತೆ ಎಲ್ಲರೂ ಕೂಡ ಸಮಾನರು ಅನ್ನೋದನ್ನು ಕೂಡ ನಾವು ಸಿಂಗಲ್ ಸಿಟಿಸನ್ಶಿಪ್ ಅಲ್ಲಿ ನಾವು ನೋಡ್ತೀವಿ. ಸೊ ಹಾಗೆ ಒಬ್ಬ ಪ್ರಜೆಯ ಘನತೆಯನ್ನ ಏನ್ ಮಾಡುತ್ತಿದ್ದು ಒಳಗೊಳ್ಳುತ್ತೆ. ದೇಶದ ಏಕತೆ ಮತ್ತು ಸಮಗ್ರತೆ ಇದು ಮುಖ್ಯವಾಗಿ ಬೇಕಾಗಿರೋದು. ಅಂದ್ರೆ ದೇಶದ ಏಕತೆ ಮತ್ತೆ ಸಮಗ್ರತೆಯನ್ನ ಸಾಧಿಸಬೇಕಾದಾಗ್ಲೂ ಕೂಡ ನಮ್ಮಲ್ಲಿ ಏನಿರ್ಬೇಕಾಗತ್ತೆ, ಒಂದು ಫ್ರಟರ್ನಿಟಿ ಅನ್ನೋದು ಇರಬೇಕಾಗತ್ತೆ. ಇದ್ರ ಮೂಲಕವಾಗಿ ನಮ್ಮ ಒಳಗಿರ್ತಕ್ಕಂಥ ರೀಜನಲಿಸಮ್ ಆಗಲಿ, ಲಿಂಗ್ವಿಸಮ್ ಆಗಲಿ, ಅಥವಾ ಅದಕ್ಕೂ ಮುಖ್ಯವಾಗಿರ್ತಕ್ಕಂತಹ ಸೊ ಪ್ರತ್ಯೇಕತೆವಾದ ಅಥವಾ ಕೋಮುವಾದ, ಇವೆಲ್ಲ ಏನೇನು ನೋಡ್ತೀವಲ್ವಾ, ಇವೆಲ್ಲವೂ ಕೂಡ ದೂರ ಆಗೋದಕ್ಕೆ ಯಾವುದು ಸಹಾಯ ಆಗ್ತದೆ ಅಂತ ಹೇಳಿದ್ರೆ ಫ್ರೆಟರ್ನಿಟಿ ಸಹಾಯವನ್ನ ಮಾಡ್ತದೆ. ಸೊ ಆದ್ರಿಂದ ಇದಕ್ಕೂ ಕೂಡ ಹೆಚ್ಚಿನ ಮಟ್ಟದ ಫೋಕಸ್ ಅನ್ನ ನಾವು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್, 16ನೇ ಕ್ವಶನ್: ಪ್ರಸ್ತಾವನೆಗೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಕೇಸ್ಗಳಾವುವು? ಬೇರುಭಾರಿ ಒಕ್ಕೂಟ ಪ್ರಕರಣನ, ಕೇಶವಾನಂದ ಭಾರತಿ ಕೇಸ, LIC ಆಫ್ ಇಂಡಿಯಾ ಕೇಸ 1995 ಅಲ್ಲಿ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಹೇಳಿದ್ರೆ ಮೇಲಿನ ಎಲ್ಲವೂ ಕೂಡ ಆಗತ್ತೆ. ಸೊ ಆಗ್ಲೇ ಹೇಳಿದ ಹಾಗೆ ಪ್ರಿಯಾಂಬಲ್ ಇಲ್ಲಿ ಎರಡನ್ನ ನಾವು ನೋಡ್ಬೋದು, ಅಥವಾ ಸಂವಿಧಾನದ ಭಾಗನ, ಆಮೇಲೆ ಇದನ್ನ ತಿದ್ದುಪಡಿ ಒಳಪಡಿಸ್ಬೋದು. ಈ ಎರಡಕ್ಕೂ ಕ್ವಶನ್ಗೆ ಆನ್ಸರ್ ಈ ಮೂರು ಪ್ರಕರಣಗಳು ಕೊಡ್ತಾ ಹೋಗ್ತಾವೆ. ಹಾಗಾದ್ರೆ ಆ ಮೂರು ಪ್ರಕರಣಗಳು ಏನ್ ಹೇಳ್ತವೆ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಸೊ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ. ಸೊ ಬೇರುಭಾರಿ ಒಕ್ಕೂಟ ಪ್ರಕರಣ 1960 ಸರ್ವೋಚ್ಚ ನ್ಯಾಯಾಲಯ ಒಳಗೊಂಡಿದೆ. ಸೊ ಇಲ್ಲಿ ಏನ್ ಹೇಳಾಗತ್ತೆ ನೋಡಿ, ಪ್ರಸ್ತಾವನೆಯು ನಮ್ಮ ಸಂವಿಧಾನದ ನಿರ್ಮಾತೃಗಳ ಮನಸ್ಸಿನ ಕಪಾಟಿನ ಬೀಗವನ್ನು ತೆಗೆಯುವ ಕೀಲಿ ಇದ್ದಂತೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಅಲ್ಲದೆ ಸಂವಿಧಾನದ ಯಾವುದೇ ವಿಧಿಯಲ್ಲಿ ಬಳಸಲಾಗಿರುವ ಪದಗಳು ಗೊಂದಲಮಯವಾಗಿದ್ದರೆ ಅಥವಾ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ನೀಡುವಂತಿದ್ದರೆ ಅಂತಹ ಪದಗಳನ್ನು ಅರ್ಥೈಸಲು ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ ಉದ್ದೇಶಗಳ ನೆರವನ್ನು ಪಡೆಯಬಹುದು ಎಂಬುದಾಗಿಯೂ ಸರ್ವೋಚ್ಚ ನ್ಯಾಯಾಲಯ ತಿಳಿಸಿತು. ಆದರೆ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವಲ್ಲ ಅಂತ ಹೇಳಿ 1960 ಬೇರುಭಾರಿ ಪ್ರಕರಣದಲ್ಲಿ ಹೇಳುತ್ತೆ. ಸೊ ಆದ್ಮೇಲೆ ಇನ್ನೊಂದು ಪ್ರಕರಣವನ್ನು ಇಲ್ಲೇ ನೋಡ್ತೀವಿ, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಅವಾಗಲೇ ಮಾತಾಡಿದೆ ಇದ್ರ ಬಗ್ಗೆ. ಸರ್ವೋಚ್ಚ ನ್ಯಾಯಾಲಯ ತನ್ನ ಹಿಂದಿನ ಅಭಿಪ್ರಾಯ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಹೇಳಿತು. ಸೊ ಇದನ್ನ ತಿರಸ್ಕರಿಸಿ ಇದು ಸಂವಿಧಾನದ ಒಂದು ಭಾಗ ಅಂತ ಹೇಳ್ತು.
ಅಲ್ಲದೆ ಇನ್ನು ಮುಂದುವರೆದು ಏನ್ ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯವು ಪ್ರಸ್ತಾವನೆ ಅತ್ಯಂತ ಮಹತ್ವದ್ದು. ಇದು ಮೇನ್ ಪಾಯಿಂಟ್. ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ ಮಹೋನ್ನತ ಮತ್ತು ಉದಾತ್ತ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಮತ್ತು ಅರ್ಥೈಸಬೇಕು. ಸೊ ಇದು ಇಲ್ಲ ಅಂತ ಹೇಳ್ತು, ಇದು ಮುಖ್ಯವಾಗಿ ಇದೆ ಅಂತ ಹೇಳ್ತು. ಆಮೇಲೆ LIC ಆಫ್ ಇಂಡಿಯಾ ಕೂಡ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ಬಿಡುತ್ತೆ ಇಲ್ಲಿ ಸಂವಿಧಾನದಲ್ಲಿ. ಅಂದ್ರೆ ಸಂವಿಧಾನಕ್ಕೆ ಮುಖ್ಯವಾಗಿ ಪ್ರಿಯಾಂಬಲ್ ಅದರ ಅವಿಭಾಜ್ಯ ಅಂಗ ಅಂತ ಹೇಳಿದ್ ಯಾವುದು ಅಂತ ಹೇಳಿದ್ರೆ LIC ಆಫ್ ಇಂಡಿಯಾ ವರ್ಸಸ್ ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ರಿಸರ್ಚ್ ಸೆಂಟರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಕೇಶವಾನಂದ ಭಾರತಿ ಕೇಸಲ್ಲಿ ಇದು ಸಂವಿಧಾನದ ಭಾಗ ಅಂತ ಹೇಳುತ್ತೆ. ಬೇರುಬಾರಿ ಪ್ರಕರಣದಲ್ಲಿ ಇದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಸೊ ಇದರ ಮೂಲಕವಾಗಿ ಏನ್ ಅರ್ಥ ಮಾಡ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ, ಒಂದು, ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿದೆ. ಅದಾದ್ಮೇಲೆ ಇದು ಅಮೆಂಡ್ಮೆಂಟ್ಗೆ ಒಳಪಡತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೆರಡು ವಿಷಯಗಳನ್ನ ತಿಳ್ಕೊಬಹುದು. ಏನು, ಪ್ರಸ್ತಾವನೆಯು ಶಾಸಕಾಂಗಕ್ಕೆ ಅಧಿಕಾರದ ಮೂಲ ಏನಲ್ಲ. ಇದನ್ನ ಫಸ್ಟ್ ತಿಳ್ಕೊಳ್ಬೇಕು. ಶಾಸಕಾಂಗದ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ. ಎರಡೂ ಇಲ್ಲ. ಅಧಿಕಾರದ ಸೋರ್ಸ್ ಆಫ್ ಅಫಿಷಿಯಲ್ ಅಂದ್ರೆ ಅಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ಇಲ್ಲಿಂದ ಬರುತ್ತಾ ಇಲ್ಲ. ಆಮೇಲೆ ಇದ್ರ ಮೇಲೆ ಯಾವುದೋ ನಿರ್ಬಂಧನೂ ಕೂಡ ಹಾಕುವ ಆಗಿಲ್ಲ. ಆಮೇಲೆ ಇದು ನ್ಯಾಯ ರಕ್ಷಿತವಾದುದಲ್ಲ, ಅಂದ್ರೆ ಇಟ್ ಈಸ್ ಅ ನಾನ್ ಜಸ್ಟಿಷಿಯಬಲ್ ಅಂತ ಹೇಳದ ಮೇಲೆ ಇದನ್ನ ಇಟ್ಕೊಂಡು ನಾನು ಕೋರ್ಟ್ಗೆ ಹೋಗ್ಬಿಟ್ಟು ನನಗೆ ಇದಕ್ಕೆ ಜಸ್ಟಿಸ್ ಸಿಕ್ಕಿಲ್ಲ ಅಂತ ಕೇಳೋ ಹಾಗಿಲ್ಲ. ಅಂದ್ರೆ ಪ್ರಸ್ತಾವನೆಯನ್ನು ನ್ಯಾಯಾಲಯದ ಮೂಲಕವಾಗಿ ಅನುಷ್ಠಾನಗೊಳಿಸೋ ಹಾಗೆ ಇಲ್ಲ. ಸೊ ಅದನ್ನ ಇದೆ ಎಸೆನ್ಸ್. ಬಟ್ ಇನ್ನೊಂದೇನು, 368ರ ಅಡಿಯಲ್ಲಿ ನಾನೇನಾದ್ರು ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ರೆ ಇದರ ಮೌಲ್ಯ ಏನಿದೆಯಲ್ಲ ಅದನ್ನ ಇನ್ನೂ ಹೆಚ್ಚಿಸಬೇಕಾದಕ್ಕೋಸ್ಕರ ನಾವೇನ್ ಮಾಡಬಹುದು, ಇದನ್ನ ನಾವು ತಿದ್ದುಪಡಿಗೆ ಒಳಪಡಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ತಿದ್ದುಪಡಿ ಮಾಡೋಲ್ಲ. ಸೊ ಇದರ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಂಡಿದ್ದು ಲಾಸ್ಟ್, ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ, ಹೊರೋಸ್ಕೋಪ್ ಆಫ್ ಪೊಲಿಟಿಕಲ್ ಅಂತ ಹೇಳಿ ಯಾರು ಕರೀತಾರೆ, KM ಮುನ್ಷಿನ, NA ಪಾಲ್ಕಿವಾಲಾನ, ಅರ್ನೆಸ್ಟ್ ಬಾರ್ಕರ್ ಕರೀತಾರ. ಮೇಲಿನ ಯಾರೂ ಅಲ್ಲ ಅಂತ ಹೇಳಿದ್ರೆ KM ಮುನ್ಷಿ ಇದನ್ನ ರಾಜಕೀಯ ಜಾತಕ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಪ್ರಸ್ತಾವನೆಯು ಸಂವಿಧಾನದ ಗುರುತಿನ ಚೀಟಿ, ಇಟ್ ಇಸ್ ಅ ಐಡೆಂಟಿಟಿ ಕಾರ್ಡ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ಯಾರು? KM ಮುನ್ಷಿ ಹೇಳ್ತಾರ, NA ಪಾಲ್ಕಿವಾಲಾ ಹೇಳ್ತಾರ, ಅರ್ನೆಸ್ಟ್ ಬಾರ್ಕರ್ ಹೇಳ್ತಾರ? ಆಪ್ಷನ್ ಡಿ ಯಾರೂ ಅಲ್ಲ ಅಂತ ಹೇಳಿದ್ರೆ NA ಪಾಲ್ಕಿವಾಲಾ ಅಂತಕ್ಕಂಥ ಫೇಮಸ್ ಇಂಡಿಯನ್ ಜಡ್ಜ್ ಇದನ್ನ ಏನಂತ ಕರೀತಾರೆ, ಇಂಡಿಯನ್ ಐಡೆಂಟಿಟಿ ಕಾರ್ಡ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಸೊ ಹಾಗಾದ್ರೆ ನಾವು 18 ಕ್ವಶನ್ಗಳ ಮೂಲಕವಾಗಿ ನಾವು ಪ್ರಿಯಾಂಬಲ್ ಅನ್ನ ಆದಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಇಲ್ಲಿಗೆ ಇವತ್ತಿನ ವಿಷಯವನ್ನ ಅಥವಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.